ನಮ್ಮ ರೋಡ್ ಕಿಂಗ್ದು ಎಲ್ಲ ಐಟಮ್ ಏನ್ ಕೆಲಸ ಪೇಂಟಿಂಗ್ ಅಥವಾ ಕ್ರೋಮಿಯಂ ಆಗಲಿ ಎಲ್ಲ ಮುಗಿದಿದೆ ಗುರು. ಮೈಸೂರಿಗೆ ಅಂತ ಹೋಗಿದ್ವಿ. ರೋಡ್ ಕಿಂಗ್ದು ಇತ್ತು, ಅಥವಾ ಇನ್ನೊಂದು 2 ಗಾಡಿದು ಐಟಮ್ಗಳಿತ್ತು, ಏನೋ ತರದಿತ್ತು. ಮೈಸೂರಲ್ಲಿ ಅಷ್ಟಾಗಿ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ತಂದು ಒಂದಿನ ಆಗಿದೆ. ಏನಂತಂದಿದ್ದೀವಿ, ಏನೇನು ಕತೆ, ರೋಡ್ ಕಿಂಗ್ನ ಇಲ್ಲಿ ತಗೊಂಡು ರೋಡ್ ಕಿಂಗ್ ಐಟಮ್ ಎಲ್ಲಾನು ಒಂದೊಂದಾಗಿ ಕ್ಲೀನಾಗಿ ತೋರಿಸಿ ನಿಮಗೆಲ್ಲ ರೋಡ್ ಕಿಂಗ್ನ ಫಿಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನಂತಂದಿದ್ದೀವಿ, ಏನೇನು ಕೆಲಸ ಆಗಿದೆ, ಯಾವ ರೀತಿ ಕೆಲಸ ಆಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇಲ್ಲೇ ನೋಡ್ತಿದ್ರಲ್ಲ, ಇದೆಷ್ಟು ಪೇಂಟಿಂಗ್ ಐಟಮ್ಗಳು. ಇದು ಟ್ಯಾಂಕ್, ಇದು ಮಡ್ಗಾರ್ಡ್, ಇದು ಅದರಲ್ಲಿ ಬಂದ್ಬಿಟ್ಟು ಸೈಡ್ ಶೀಲ್ಡ್ಗಳು ಮತ್ತು ಶಾಕ್ ಅಬ್ಸರ್ವ್ ಕ್ಯಾಪ್ಗಳು ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ನಮ್ಮ ಇನ್ನೊಂದು ಬೈಕಿನ ಐಟಮ್ಗಳು ಮತ್ತು ರೋಡ್ ಕಿಂಗ್ ಐಟಮ್ಗಳು, ಸಣ್ಣ ಪುಟ್ಟ ಅಂದರೆ ಇಂಡಿಕೇಟ್ರು, ಅದು ಇದು ಇಗ್ನಿಷನ್ ಸ್ವಿಚ್ಚು ಅದೆಲ್ಲ ಇದೆ ಇದರಲ್ಲಿ. ಇದರಲ್ಲಿ ಅದು ಆಟೋಮೊಬೈಲ್ಸ್ ಪಾರ್ಟ್ಸ್ಗಳು, ಇದು ಪೇಂಟಿಂಗ್ ಐಟಮ್ಗಳು. ಅದು ಬಿಟ್ರೆ ನೆಕ್ಸ್ಟು ಇಲ್ಲಿದೆ ನೋಡಿ, ಇದು ನಮ್ಮ ಗಾಡಿ, ಇನ್ನೊಂದು ಗಾಡಿ ಲ್ಯಾಂಬ್ರೆಟಾದು ಚಾರ್ಜ್, ಇದು ಪೈಂಟ್ ಆಗಿದೆ. ಈ ಗಾಡಿದು ಕೆಲಸಗಳಾಗಬೇಕಾದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ಪೂರ್ತಿ ಲ್ಯಾಂಬ್ರೆಟಾ ಐಟಮ್ಸು. ಆಮೇಲೆ ಇಲ್ಲಿ ಬಂದರೆ ನೋಡಿ, 2 ವೀಲ್ಗಳು ಬಿದ್ದಾವೆ. ಮತ್ತು ಕ್ರೋಮಿಯಂ ಐಟಮ್ಗಳು, ಚೀಲದಲ್ಲಿ ಏನೇನಿದೆ ಅದೆಲ್ಲ ಕ್ರೋಮಿಯಂ ಐಟಮ್ಗಳು. ಈ ಇದರಲ್ಲಿರೋದು ಲ್ಯಾಂಬ್ರೆಟ್ ಐಟಮು. ಇದು ಬಂದ್ಬಿಟ್ಟು ನಮ್ಮ ರೋಡ್ ಕಿಂಗು, ಅದು ರೋಡ್ ಕಿಂಗ್ ಐಟಮ್ಗಳು. ಟೈರು ಇಷ್ಟೆಲ್ಲ ರೋಡ್ ಕಿಂಗ್ ಐಟಮು. ಇದರಲ್ಲಿ ಲ್ಯಾಂಬ್ರೆಟ್ ಐಟಮು ಇದೊಂದು ಬಾಕ್ಸಲ್ಲಿದೆ ಅಷ್ಟೇ. ಇವತ್ತಿಂದ ಕೆಲಸ ಏನಪ್ಪ ಅಂತಂದರೆ, ವೀಲ್ನ ತೆಗೆದು ಈಗ 2 ವೀಲ್ಗೂ ರೆಡ್ ಆಕ್ಸೈಡ್ ಹೊಡೆದು, ಅದಾದಮೇಲೆ ಹಬ್ಬನ್ನು ಮತ್ತು ಸ್ಪೋಕ್ಸ್ನ ತಗೊಂಡೋಗಿ ಯಾರು ರೆಡಿ ಮಾಡ್ತಾರೆ ಸ್ಪೋಕ್ಸ್ನ, ಅದು ಅವ್ರಿಗೆ ಕ್ಲೀನಾಗಿ ಸೆಂಟ್ರಿಂಗು ಬ್ಯಾಲೆನ್ಸಿಂಗು ಎಲ್ಲ ಮಾಡಲಿಕ್ಕೆ ಕೊಡಬೇಕು. ಈಗ ಜಸ್ಟ್ ರೆಡ್ ಆಕ್ಸೈಡ್ ಹೊಡೆದು ಇಟ್ಟಾನ ಅಂತ ಹೇಳಿದ್ದೀನಿ. ಇವತ್ತು ನೈಟ್ ಹೊಡೆದಿಟ್ಟರೆ ಬೆಳಗ್ಗೆ ಅಷ್ಟೊಳಗೆ ಕ್ಲೀನಾಗಿ ಆರುತ್ತೆ. ಇದೊಂದು ಪ್ರೋಸೆಸ್ನ ಇವಾಗ ಮಾಡ್ಕೊತೀನಿ. ಯಾವ್ಯಾವ ಪಾರ್ಟ್ಸ್ನ ತಗೋತೀವಿ ಫಿಟ್ ಮಾಡಲಿಕ್ಕೆ, ಆವಾಗ ಆ ಪಾರ್ಟ್ಸ್ನ ಕ್ಲೀನಾಗಿ ತೋರಿಸ್ತೀನಿ. ಪೇಂಟಿಂಗ್ ಆಗಲಿ ಕ್ರೋಮಿಯಂ ಆಗಲಿ ಹೇಗಾಗಿದೆ ಅಂತ ತೋರಿಸ್ತೀನಿ. ಚೆನ್ನಾಗಿ ಮಾಡಿದ್ದಾರೆ ಅಂದರೆ ರೆಕಮೆಂಡ್ ಮಾಡ್ತೀನಿ, ಇಲ್ಲ ಅಂದರೆ ಮಾಡಿಲ್ಲ ಅಂತ ಹೇಳ್ತೀನಿ. ಹೋಗೋಕೆ ಹೋಗ್ಬಿಡಿ, ಓಕೆನಾ? ನೋಡಿ, ಇದು ಹಬ್ಬಿಗೆ ಕೂರೋವಂಥ ಪ್ಲೇಟ್ಗಳು, ಮತ್ತು ಕಿಕ್ಕರು, ಮತ್ತು ಹಿಂದ್ಗಡೆ ವೀಲಿಗೆ ಕೂರೋವಂಥ ರಾಡು, ಪ್ಲೇಟು, ಮತ್ತು ಇದು ಸೈಲೆನ್ಸರು ಕ್ಯಾಪ್ಗಳು, ಇವೆಲ್ಲ ಕ್ರೋಮಿಯಂ ಮಾಡಿಸೋದು ಮರ್ತೇ ಬಿಟ್ಟಿದ್ದೀನಿ ಗುರು. ಸೊ ಇವೆಲ್ಲ ಏನು ನೋಡ್ತೀರ, ಇವೆಲ್ಲ ಕ್ರೋಮಿಯಂ ಮಾಡಿಸ್ಬೇಕು. ಸೊ ಈ ಬ್ಯಾಗಲ್ಲಿತ್ತು, ಮರ್ತ್ಕೊಬಿಟ್ಟಿದ್ದೆ. ಇವನ್ನೆಲ್ಲ ಕ್ರೋಮಿಯಂ ಮಾಡಬೇಕು ಅಂದರೆ ಮತ್ತೆ ನಾವು ಮೈಸೂರಿಗೆ ಹೋಗಲೇಬೇಕು. ಮೈಸೂರಿಗೆ ಹೋಗ್ಬೇಕು ಅಂದರೆ ಇನ್ನೊಂದು 2 ದಿನ ಹೋಗ್ಬೇಕಾಗತ್ತೆ. ಸೊ ಇವೆಲ್ಲ ಮೇನ್ ಐಟಮ್, ಇವೆಲ್ಲ ಏನು ಸ್ಕ್ರೂ ಡ್ರೈವರು ಇದು ಎಲ್ಲ ನೋಡ್ತಿದ್ರೆ ಅವೆಲ್ಲ ಮೇನ್ ಐಟಮ್ ಬೇಕೇ ಬೇಕು. ಫಿಟ್ ಮಾಡಬೇಕು ಅಂದರೆ ಟ್ಯಾಂಕ್ ಆಗಲಿ, ಶೀಲ್ಡ್ ಆಗಲಿ, ಟೈರ್ ಆಗಲಿ ಫಿಟ್ ಮಾಡೋಕ್ಕೆ ಇವೆಲ್ಲ ಮೇನ್ ಐಟಮ್ಗಳು. ಸೊ ಕ್ರೋಮಿಯಂ ಮಾಡೋದನ್ನ ಹೆಂಗೋ ಒಟ್ಟಿನಲ್ಲಿ ಮರ್ತ್ಕೊಬಿಟ್ಟಿದ್ದೀನಿ, ಮಾಡಿಸ್ಬೇಕು. ಸದ್ಯಕ್ಕೆ ಇಷ್ಟ ಆಗಿದೆ ಅಪ್ಪ. ನಾನು ವೀಲ್ ಕೊಟ್ಟಾಗ ವೀಲ್ ಜೊತೆಗೆ ಹಬ್ಬು ಕ್ಯಾಪು ಅಥವಾ ಇತ್ತು ಪ್ಲೇಟು ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸತಿ ಕ್ರೋಮಿಯಂ ಐಟಮ್ನ ತೆಗೆದುಕೊಳ್ಬೇಕು ಅಂತ ಅಂದ್ಕೊಂಡು ಈಗ ಕ್ರೋಮಿಯಂ ಐಟಮ್ನ ಚೆಕ್ ಮಾಡೋಣ ಬನ್ನಿ. ಯಾಕೆಂದರೆ ನಿನ್ನೆ ನೋಡಿದಾಗ ಸಪ್ರೇಟು ಒಂದು ಜೊತೆ ಇತ್ತು, ಅದು ಮಾಡಿಸಿಲ್ಲ ಅಂತ ಅಂದ್ಕೊಂಡು ಮೇಯ್ನು ಮಾಡಿಸಿಲ್ಲ ಗುರು. ವೀಲಿಗೆ ಹಾಕುವಂಥದ್ದು ಕ್ರೋಮಿಯಂ ಐಟಮ್ಗಳು ಇತ್ತು, ನೆನೆ ತೋರಿಸಿದ್ನಲ್ಲ, ಅದನ್ನು ಯಾವುದನ್ನು ಮಾಡಿಲ್ಲ. ಅದನ್ನೆಲ್ಲ ಮಾಡಿಸ್ಬಿಟ್ಟೆ ಫಿಟ್ಟಿಂಗ್ ಕೂತ್ಕೋಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ಮೇಯ್ನ್ ನಟ್ ಬೋಲ್ಟು ಗಾಡಿ ಚೆನ್ನಾಗಿ ಕಾಣುವಂಥದ್ದು, ಅದನ್ನೇ ಮಾಡಿಸಿಲ್ಲ. ಈಗ ಇಲ್ಲಿ ನಾನು ಚೆಕ್ ಮಾಡಬೇಕಾಗಿರುವಂಥದ್ದು ವೀಲ್ ಹಬ್ ಕ್ಯಾಪು ಏನಾದರೂ ಮಾಡಿಸಿದ್ದೀನ ಇಲ್ವೋ ಅಂತ. ಬನ್ನಿ ಇದನ್ನೆಲ್ಲ ತೆಗೆದು ಏನೇನು ಕ್ರೋಮಿಯಂ ಮಾಡಿಸಿದ್ದೀನಿ ಅಂತ ನಿಮಗೆಲ್ಲ ಒಂದ್ಸತಿ ತೋರಿಸ್ತೀನಿ. ನೋಡಿ, ಚೀಲದಲ್ಲಿ ಇರೋವಂಥದ್ದೆಲ್ಲ ತೆಗೆದು ಕ್ರೋಮಿಯಂ ಐಟಮ್ ಏನೇನು ಮಾಡಿಸಿದ್ದೀನಿ ಅದನ್ನೆಲ್ಲ ಆಚೆ ಇಟ್ಟಿದ್ದೀನಿ. ಮೇಯ್ನಾಗಿ ಮಡ್ಗಾಡು, ಇದನ್ನು ಬಿಚ್ಚಲ್ಲ ಗುರು, ಹಿಂಗೆ ನೋಡ್ಕೊಳ್ಳಿ. ಬಿಚ್ಚಬೇಕಾದ್ರೆ ಒಂದ್ಸತಿ ತೋರಿಸ್ತೀನಿ, ಯಾಕೆಂದರೆ ಬಿಚ್ಚಿದ್ರೆ ಕ್ಲೀನಾಗಿ ಪ್ಯಾಕಿಂಗ್ ಮಾಡೋಕ್ಕಾಗಲ್ಲ. ಫಿಟ್ಟಿಂಗ್ ಈಗಲೇ ಮಾಡ್ತಾಯಿಲ್ಲ, ಇನ್ನೊಂದು ದಿನ 2 ದಿನ ಲೇಟ್ ಆಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ 2 ಹಬ್ಬು, ಇದರದ್ದು ಹಬ್ ಪ್ಲೇಟ್ಗಳನ್ನ ಮತ್ತು ಸೈಡ್ ಪ್ಲೇಟ್ಗಳನ್ನ ಇಲ್ಲೇ ಇದೆ, ನಮ್ಮ ಮರೆತುಬಿಟ್ಟು ಮಾಡಿಸಿಲ್ಲ. ಅದಕ್ಕೋಸ್ಕರ ಈ ಹಬ್ಬಿನ ಪ್ಲೇಟು ಮತ್ತು ಕ್ಯಾಪು 2 ಮಿಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೊಡಬೇಕು ತಗೊಂಡೋಗಿ, ಇನ್ನೊಂದು 2 ದಿನ ಕೊಡ್ತಾರೆ. ಅದಾದಮೇಲೆ ಎಕ್ಸಾಂಪಲ್ ತೋರಿಸ್ತೀನಿ ಕ್ರೋಮಿಯಂ ಹೆಂಗೆ ಬರುತ್ತೆ ಅಂತ ತೋರಿಸಿ. ನೋಡಿ, ಇಲ್ಲಿ ಈ ರೀತಿ ಬಂದಿರುತ್ತೆ ಕ್ರೋಮಿಯಮ್. ಇದು ಸ್ಯಾಂಪಲ್, ಇನ್ನೂ ಚೆನ್ನಾಗಿ ಬಂದಿರುತ್ತೆ. ಇದು ಬಂದ್ಬಿಟ್ಟು ಸೈಡು ಬ್ರೇಕು ಮತ್ತು ಕ್ಲಚ್ ಲಿವರ್ದು 2 ಇದು ಕ್ಯಾಪ್ಗಳಿವು. ಇಲ್ಲಿಗೆ ಹೋಗಿ ಬ್ರೇಕ್ ಲಿವರ್, ಕ್ಲಚ್ ಲಿವರ್ ಕೂತ್ಕೊಳ್ಳುತ್ತೆ. ಹೆಂಗೆ ಕಾಣ್ತಾ ಅಲ್ವಾ? ಇದಕ್ಕಿಂತ ಚೆನ್ನಾಗಿ ಬಂದಿರುತ್ತೆ. ಇದ್ರದ್ದು ಆದ್ದರಿಂದ ಈ ರೀತಿ ಕಾಣ್ತಾ ಇದೆ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ಪಳ 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 ಹೊಳಿತಾ ಇದೆ. ಸುಮಾರು ದಿನ ಆಯಿತು ಇಟ್ಟು, ಅದಕ್ಕೂ ಆ ರೀತಿ ಸ್ವಲ್ಪ ಧೂಳು ಕೂತ್ಕೊಂಡಿದೆ, ಇದಕ್ಕೆ ಕಾಣ್ತಾ ಇದೆ. ಅದಾದಮೇಲೆ ಇಲ್ಲಿ ನೋಡಿ ಸ್ಪೋಕ್ಸು ನಟ್ಟು, ಇದ್ರದ್ದು. ಆದಮೇಲೆ ಕ್ಲಚ್ ಲಿವರು, ಬ್ರೇಕ್ ಲಿವರ್ಗಳು, ಇದು ಕ್ರೋಮಿಯಮ್ಮು. ಇವೆರಡು ಶಾಕ್ ಅಬ್ಸರ್ವ್ ಲೆಗ್ಗಳು. ಅದಾದ ಮೇಲೆ ಅಲ್ಲಿ ನೋಡ್ತಾ ಇರೋದು ನೀವು ಸೈಲೆನ್ಸರ್ ಬೆಂಡ್ ಪೈಪು, ಮುಂದ್ಗಡೆ ಹೆಡ್ಲೈಟ್ದು ಕ್ಯಾಪ್ಗಳು, ಅದಾದಮೇಲೆ ಕ್ರ್ಯಾಶ್ ಗಾರ್ಡು, ಹ್ಯಾಂಡ್ಲು. ಇದರಲ್ಲಿ ಹ್ಯಾಂಡಲ್ ಇರೋದು ಕೂಡ ಒರಿಜಿನಲ್ ಇದ್ರದ್ದು
ಎಸ್ಡಿದಲ್ಲ, ಇದು ರೋಡ್ ಕಿಂಗ್ದಲ್ಲ, ಇದು ಬಂದ್ಬಿಟ್ಟು ಇದ್ರದ್ದು RD350 ಚೆನ್ನಾಗಿರುತ್ತೆ ಅಂತ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. 2 ಸೈಲೆನ್ಸರ್ಗಳು, 2 ವೀಲ್ಗಳು ಇಷ್ಟ ಆಗಿದೆ. ಇನ್ನೂ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ತುಂಬ ಮೇಯ್ನ್ ನಟ್ಗಳು ಮತ್ತು ವೀಲ್ ಕ್ಯಾಪು, ವೀಲ್ ಹಬ್ ಕ್ಯಾಪು ಎಲ್ಲನೂ ಕ್ರೋಮಿಯಂ ಕೊಡಬೇಕು. ಇನ್ನೊಂದು ಏನಿಲ್ಲ ಅಂದರೂ ಒಂದು 10-15 ಐಟಮ್ ಮಾಡಿಸ್ಬೇಕು. ಸಣ್ಣ ಪುಟ್ಟವು, ದೊಡ್ಡವಲ್ಲ, ದೊಡ್ಡವೆಲ್ಲ ಇಲ್ಲಿ ಮಾಡಿಸಾಗಿದೆ ನೋಡಿ. ಹಾಗೆ ಪೇಂಟಿಂದೊಂದು ತೋರಿಸ್ಬಿಡ್ತೀನಿ ತಡ್ರಿ ನಿಮಗೆಲ್ಲ ಏನಾಗಿದೆ ಕೆಲಸ ಏನಾಗಿದೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಅವ್ರಿಗೆ. ಇದು ಬಂದ್ಬಿಟ್ಟು ಟ್ಯಾಂಕ್ ಪೇಂಟ್ ಆಗಿದೆ, ಅದು ನೋಡಿ ಬಂದ್ಬಿಟ್ಟು ಮಡ್ಗಾಡ್ ಪೇಂಟ್ ಆಗಿದೆ. ಕಲರ್ಗೆ ಆಫ್ಕೋರ್ಸ್ ಕಾಣ್ತಾ ಇದೆ ನಿಮಗೆ, ರೋಡ್ ಕಿಂಗ್ದು ಒರಿಜಿನಲ್ ಕಲರು. ಇದರಲ್ಲಿ ಬ್ಲ್ಯಾಕು, ರೆಡ್ಡು, ಸಿಲ್ವರ್ ಬರೋದು, ಅದರಲ್ಲಿ ಜರ್ಮನ್ ರೆಡ್ ಕಲರ್ ಟೈಪ್ ಮಾಡಿಸಿದ್ದೀನಿ ನೋಡಿ, ಜಾವಾ ರೆಡ್ಡು. ಅದಾದಮೇಲೆ ಇಲ್ಲಿ ಮಿಕ್ಕಿದ ಐಟಮ್ ಸೈಡ್ ಶೀಲ್ಡ್ಗಳು ಅದು ಇದು ಇದರಲ್ಲಿದೆ. ಸೊ ಪೈಂಟಿಂಗ್ ಐಟಮ್ ಎಲ್ಲ ಎಲ್ಲಿಟ್ಟಿದ್ದೀವಿ, ಕ್ರೋಮಿಯಂ ಐಟಮ್ ಎಲ್ಲ ಎಲ್ಲಿದೆ. ಇನ್ನೊಂದು ಸ್ವಲ್ಪ ಕಪ್ಪು ಬ್ಯಾಗ್ ಇದೆಯಲ್ಲ ನೋಡಿ, ಇಲ್ಲಿ ಆ ಕಪ್ಪು ಬ್ಯಾಗ್ ಇದೆಯಲ್ಲ ಅದರಲ್ಲಿ ಇದೆ ಮಿಕ್ಕಿದ್ದು ಕ್ರೋಮಿಯಂ ಮಾಡಿಸೋವಂಥದ್ದು. ಅದನ್ನೆಲ್ಲ ಮಾಡಿಸಾದ್ಮೇಲೆ ಗಾಡಿನ ಇಲ್ಲಿಗೆ ತೊಗೊಂಡು ಇಲ್ಲಿ ನಿಲ್ಲಿಸಿ ಇದನ್ನೆಲ್ಲ ಫಿಟ್ ಮಾಡಬೇಕು. ಅದೆಲ್ಲ ಕುಮಾರಣ್ಣನ ಜವಾಬ್ದಾರಿ. ನಿಮಗೆಲ್ಲ ಅಪ್ಡೇಟ್ ಕೊಟ್ಟಿರಲಿಲ್ಲ ಅಂತ ಅಂದ್ಬಿಟ್ಟು ನಾನು ಅಪ್ಡೇಟ್ ಕೊಡ್ತಾಯಿದ್ದೀನಿ ಗುರು. ನೋಡಿ ಇಷ್ಟೆಲ್ಲ ಕ್ರೋಮಿಯಂ ಕೆಲಸ, ಪೇಂಟಿಂಗ್ ಕೆಲಸ, ಸಣ್ಣ ಪುಟ್ಟದ್ದೆಲ್ಲ ರೋಡ್ ಕಿಂಗಲ್ಲಿ ಆಗಿದೆ. ಇನ್ನೊಂದು ಸ್ವಲ್ಪ ಆಗಬೇಕು ಗುರು, ಇನ್ನೊಂದು 5% ಕೆಲಸ ಆಗಬೇಕು. ಅದನ್ನೊಂದು 2 ದಿನದಲ್ಲಿ ಆಗೋಗುತ್ತೆ. ಅದಾದಮೇಲೆ ನಮ್ಮ ರೋಡ್ ಕಿಂಗ್ನ ದಾರಿಗೆ ಅಂದರೆ ರೋಡಿಗೆ ಇಳಿಸುವಂಥ ಕಾರ್ಯಕ್ರಮ ಫುಲ್ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆನ್ ದ ರೋಡ್ ನೋಡ್ತೀರಾ ಹೇಗೆ ಬರುತ್ತೆ, ಹೆಂಗೆ ಬಂದಿರುತ್ತೆ ಫಿನಿಶಿಂಗ್ ಅನ್ನೋದು ನೋಡ್ತೀರಾ. ಏನಾದರೂ ಸಮಸ್ಯೆ ಇದ್ರೂ ನಿಮಗೆ ಹೇಳ್ತೀನಿ, ಹಿಂಗೆ ಆಗಿದೆ, ಕರೆಕ್ಟಾಗಿ ಆಗಿಲ್ಲ ಅನ್ನೋದನ್ನು ಕೂಡ ಮೆಕ್ಯಾನಿಕಲಿ ಅಥವಾ ಪೈಂಟಿಂಗಲ್ಲಿ ಅಥವಾ ಕ್ರೋಮಿಯಮಲ್ಲಿ. ಸೊ ಚೆನ್ನಾಗಿ ಮಾಡಿದ್ರೆ ಕೆಲಸ ರೆಕಮೆಂಡ್ ಮಾಡ್ತೀನಿ, ಬಂದು ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳ್ತೀನಿ, ಹೋಗಬೇಡಿ, ಬೇರೆ ಜಾಗ ಹೇಳ್ತೀನಿ. ಇಲ್ಲಾಂದರೆ ನಿಮ್ಗೆ ಯಾರು ಗೊತ್ತಿದ್ದಾರೆ ಅವ್ರ ಹತ್ರ ಹೋಗಿ ಮಾಡಿಸ್ಕೊಳ್ಳಿ. ಸದ್ಯಕ್ಕೆ ರೋಡ್ ಕಿಂಗ್ ಕೆಲಸ ಇಲ್ಲಿ ತನಕ ಬಂದು ನಿಂತಿದೆ. ಸೊ ನಿಮಗೆಲ್ಲ ಅಪ್ಡೇಟ್ ಕೊಡಬೇಕಿತ್ತು ಗುರು. ರೋಡ್ ಕಿಂಗ್ ಅಭಿಮಾನಿಗಳು ತುಂಬ ಜನ ಇದ್ದೀರಾ, SD ಅಭಿಮಾನಿಗಳು, ಅವ್ರಿಗೆಲ್ಲ ಅಪ್ಡೇಟ್ ಕೊಟ್ಟಿದ್ದೀನಿ. ಎಕ್ಸ್ಪೆಷಲಿ ನಿಮ್ಗೆ ಅಂತಲೇ ಅದನ್ನೆಲ್ಲ ಆಚೆ ತೆಗೆದು ತೋರಿಸಿದ್ದೀನಿ. ಫಿಟ್ ಮಾಡೋದಿನ ಒಂದೊಂದಾಗಿ ಪ್ರಾಡಕ್ಟ್ನ ತೆಗೆದು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅನ್ನೋದು ತೋರಿಸ್ತೀನಿ. ನಾನು ತಗೊಂಡಿರೋರು ಕೂಡ ಗಾಡಿನ ರೆಡಿ ಮಾಡಿಸ್ಬೇಕು ಅಂತಲೇ ಎಲ್ಲನೂ ಬಿಚ್ಚಿ ನಿಲ್ಲಿಸಿದ್ದಿದ್ದು. ಅದಕ್ಕೋಸ್ಕರ ನನಗೆ ಸ್ವಲ್ಪ ಅಮೌಂಟ್ ಸೇವ್ ಆಗಿದೆ. ಇಲ್ಲಿ ಬಂದರೆ ಇದರಲ್ಲೇ ನೋಡಿ ಕ್ರೋಮಿಯಂ ಐಟಮ್ ಇಲ್ಲಿ ಉಳ್ಕೊಂಡಿದೆ ನೋಡಿ, ವೀಲ್ ಕ್ಯಾಪು, ಅಪ್ ಕ್ಯಾಪ್ ಎಲ್ಲ ಇದರಲ್ಲಿದೆ. ಇದನ್ನು ತಗೊಂಡೋಗ್ಬೇಕು, ಇದನ್ನೇ ಹೇಳಿದ್ದು ನಾನು. ಇದು ಬಿಟ್ಟರೆ ನಿಮಗೆ ಸುಮಾರು ಐಟಮ್ಗಳು ಎಲ್ಲ 2 ಪೀಸ್ ಕೊಟ್ಟಿದ್ದಾರೆ ಕೊಡು. ಸೂಪರಾಗಿ ಐಟಮ್ ಇಟ್ಟಿದ್ರು, ಇದನ್ನೆಲ್ಲ ನಮಗೆ ಕೊಟ್ಟಿದ್ದಾರೆ ಬಾಕ್ಸ್ಗೆ ಹಾಕಿ. ಯಾವುದಾದ್ರು ಏನೇನು ಕತೆ ಅಂತ ನಿಮಗೆಲ್ಲ ತೋರಿಸಿದ್ದೀನಿ ನೋಡಿ. ಎಲ್ಲ ಐಟಮ್ ಅದರೊಳಗೆ ಇದೆ ನೋಡಿ. ಇದೊಂದೂ ಕ್ರೋಮಿಯಂ ಕೊಟ್ಟಿಲ್ಲ ಇಲ್ಲೇ. ಚೆನ್ನಾಗಿರೋಂಗಿದೆ, ಒಂದು ಸತಿ ವರ್ಷ ನೋಡೋಣ. ಇಲ್ಲ ಅಂದರೆ ಒಂದು ಸತಿ ಹೋಗಿ ಬಫಿಂಗ್ ಮಾಡಿಸ್ಕೊಂಬಂದ್ರೆ ಆಯಿತು. ಇದನ್ನು ಇದರೊಳಗೆ ಹಾಕ್ಬಿಡ್ತೀನಿ, ಬ್ಯಾಗ್ ನನಗೆ ತಗೊಂಡೋಗೋಣ. ಸೊ ಎಲ್ಲ 2 ಕೊಟ್ಟಿದ್ದಾರೆ ಪುಣ್ಯಾತ್ಮ. ಅದನ್ನು ಇನ್ನೊಂದು ಸತಿ ಬಾಕ್ಸ್ ಒಳಗೆ ಏನೇನಿದೆ ಏನೇನು ಕತೆ ಅಂತ ಫಿಟ್ ಮಾಡೋದಿನ ತೋರಿಸ್ತೀನಿ. ಇಷ್ಟು ಇದು ಟೈಯರು ಕೂಡ ಚೆನ್ನಾಗೇ ಇತ್ತು, ಟೈರು ತೊಂದರೆ ಏನಿಲ್ಲ. ಇಷ್ಟು ಗಾಡಿ ಇದ್ದಿದ್ದು ಗುರು, ಸೂಪರ್. ಇದರಲ್ಲೂ ಇದ್ದಿದ್ದು 1 2 3 4 5 ಅಂತ ಒಂದು ಇದ್ರ ಟೈಪು ಮಳೆ ಟೈಪ್ ಬರುತ್ತೆ ನೋಡಿ, ಇಗ್ನಿಷನ್ ಅದಿದ್ದು ಫುಲ್ ಹಾಳಾಗ್ಬಿಟ್ಟಿದೆ. ನಾವು ಇದಕ್ಕೆ ಇದ್ರ ಟೈಪ್ ಮಾಡೋಣ, ಕೀ ಸ್ವಿಚ್ ಟೈಪು. ಸೊ 1 2 3 4 ಟೈಪು. ಈಗ ಕ್ವಾಲಿಟಿ ಯಾವುದು ಚೆನ್ನಾಗಿ ಬರ್ತಾಯಿಲ್ಲ ಮಾರ್ಕೆಟಲ್ಲಿ, ಯಾವುದೂ ಬ್ರ್ಯಾಂಡ್ ಚೆನ್ನಾಗಿಲ್ಲ ಗುರು. ಅವರವರೇ ಬ್ರ್ಯಾಂಡ್ಗಳನ್ನ ಸೃಷ್ಟಿ ಮಾಡ್ಕೊಬಿಟ್ಟು ಇಲ್ದಿರೋದೇ ರೇಟ್ ಹಾಕ್ಕೊಂಡು ಇಲ್ದಿರೋದೇ ರೇಟ್ ಮಾರ್ತಾವ್ರೆ. ಮೈಸೂರಲ್ಲಿ ನಾವೇ ಕಿಂಗ್ಗಳು ಅಂತ ಆಡ್ತಾಯಿದ್ದಾರೆ. ಇರಲಿ, ತೊಂದರೆ ಇಲ್ಲ, ಆಡಲಿ. ಸೊ ಹುಡುಕ್ಬೇಕು ಯಾರು ಜೆನ್ಯೂನ್ ಆಗಿ ಪಾರ್ಟ್ನ ಸೇಲ್ ಮಾಡೋರು ಅಂತ. ಏನೂ ಇಲ್ಲ ಗುರು, ಅದೊಂದು ಕೀ ಸ್ವಿಚ್ಗೆ 850 ರೂಪಾಯಿ 950 ರೂಪಾಯಿ ಇಲ್ಲರದ ರೇಟ್ ಹಾಕ್ತಾರೆ. ಯಾಕೆಂದರೆ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿರ್ತಾರೆ, ಅವರೇ ರೇಟ್ಗಳಿರುತ್ತೆ. ತಗೊಳ್ಳಿ, ಇಲ್ಲ ಅಂದರೆ ಹೋಗಿ ಅನ್ನೋದು ಮೆಂಟಾಲಿಟಿ ಇರುತ್ತೆ. ಮೈಸೂರಲ್ಲಿ ಸುಮಾರು ಆಟೋಮೊಬೈಲ್ಸು ಅಂತ ಹೇಳೋಕ್ಕೋಗಲ್ಲ, 2 ಆಟೋಮೊಬೈಲ್ಸಲ್ಲಿ ಸಿಗೋದು ಯಾರು ಅಂತ ನಿಮಗೂ ಗೆಸ್ಸಿರುತ್ತೆ. ಮುಂದೆ ಹೋಗ್ತಾ ಬೆಂಗಳೂರಲ್ಲೇ ಎಷ್ಟೋ ಪರವಾಗಿಲ್ಲ ಪಾರ್ಟ್ಸ್ಗಳು ಮೈಸೂರಿಗಿಂತ. ಬೆಂಗಳೂರಲ್ಲೇ ಹುಡುಕಬೇಕು, ಒಂದು ಒಳ್ಳೆಯ ಜಾಗ ನೋಡ್ಕೋಬೇಕು, ತಗೋಬೇಕು. ಸೊ ಅದನ್ನು ಕೆಲಸ ಮಾಡೋಕ್ಕೆ ತುಂಬಾ ಟೈಮ್ ಆಗುತ್ತೆ. ಇರಲಿ, ತೊಂದರೆ ಇಲ್ಲ.